ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಸ್ನ್ಯಾಕ್ಸ್ ಮಾಡ್ತಾ ಇದ್ದೀವಿ, ಮಂಗಳೂರು ಬಜ್ಜಿ. ಬನ್ನಿ ಮಾಡೋಣ, ಹೇಗಂತ ತೋರಿಸ್ತೀನಿ. ಫಸ್ಟು ಮೈದಾ ಹಿಟ್ಟು ಹಾಕಬೇಕು, ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಓಂಕಾಳು, ಆಮೇಲೆ ಮೊಸರು, ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡಬೇಕು. ಆದರೆ ಫುಲ್ ಗಟ್ಟಿಗೆ ಇರಬಾರ್ದು, ಹಾಗಂತೇಳಿ ನೀರಾಗಿ ಕೂಡ ಇರಬಾರ್ದು, ಮೀಡಿಯಮಲ್ಲಿ ಇರಬೇಕು. ಓಕೆನಾ? ನೋಡಿ ಈ ಥರ. ಈ ಥರ ಮಾಡಿ ಅರ್ಧ ಗಂಟೆವರೆಗೂ ಎತ್ತಿಡಬೇಕು. ಇದು ಏನಕ್ಕಂದರೆ ಎಲ್ಲ ಹೀರ್ಕೋಬೇಕಲ್ವಾ, ಅದಕ್ಕೋಸ್ಕರ. ನಾವು ಚಟ್ನಿ ಮಾಡೋದು ನೋಡೋಣ. ಫಸ್ಟಿಗೆ ಒಂದು ಬಾಣಲೆ, ಆಮೇಲೆ ಶೇಂಗಾ ಬೀಜ ಹಾಕಿ ಚೆನ್ನಾಗಿ ಹುರಿಬೇಕು. ಓಕೆನಾ? ಹುರಿದು ಎತ್ತಿಟ್ಕೊಂಡ್ಮೇಲೆ ನೆಕ್ಸ್ಟ್ ಬಂದುಬಿಟ್ಟು ಸ್ವಲ್ಪ ಎಣ್ಣೆ, ಹಸಿಮೆಣಸಿನಕಾಯಿ, ಈರುಳ್ಳಿ, ಟೊಮೆಟೊ ಮಿಕ್ಸ್ ಮಾಡಬೇಕು ಚೆನ್ನಾಗಿ. ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಆದಮೇಲೆ ಸ್ವಲ್ಪ ಪುದೀನ ಮತ್ತು ಕೊತ್ತಂಬರಿ, ಬೆಳ್ಳುಳ್ಳಿ ಸ್ವಲ್ಪನೇ ಹಾಕಬೇಕು. ಅದ್ರ ಜಾಸ್ತಿ ಹಾಕಬೇಡಿ, ಭಾಳ ಖಾರ ಆಗುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡಬೇಕು ಅದನ್ನು. ನೋಡಿ ಈ ಥರ ಎಲ್ಲ ಆದಮೇಲೆ ಸ್ವಲ್ಪ ಆರೋದಕ್ಕೆ ಬಿಡಬೇಕು, ಹಾಗೆ ಮಿಕ್ಸಿಗೆ ಹಾಕ್ಕೋಬಾರ್ದು. ಎಲ್ಲದನ್ನು ಮಿಕ್ಸಿಗೆ ಹಾಕಬೇಕು. ಫಸ್ಟ್ ಹುರ್ಕೊಂಡಿರ್ತೀವಲ್ಲ ಅದೆಲ್ಲ, ಆಮೇಲೆ ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಜೀರಿಗೆ, ಸ್ವಲ್ಪ ನೀರು ಹಾಕಿ ಮಿಕ್ಸಿಗೆ ಹಾಕೋದು. ಓಕೆ, ಇವಾಗ ಚಟ್ನಿ ಆಗಿದೆ, ಬಜ್ಜಿ ಮಾಡೋಣ ಬನ್ನಿ. ನೋಡಿ ಈ ಥರ ಹಿಟ್ಟು ತೊಗೊಂಡು ಮತ್ತೆ ಚೆನ್ನಾಗಿ ಕಲಿಸ್ಕೊಂಡು ಕಾಯ್ದಿರೋ ಎಣ್ಣೆಯಲ್ಲಿ ಸ್ವಲ್ಪ ಚಿಕ್ಕದಾಗಿ ಬಿಡಿ. ನಾನು ಸ್ವಲ್ಪ ದೊಡ್ಡದಾಗಿ ಬಿಡ್ತಿದ್ದಾರೆ, ನಮ್ಮಮ್ಮ ಮಾಡ್ತಿದ್ದಾರೆ, ನಾನು ವೀಡಿಯೋ ಶೂಟ್ ಮಾಡ್ತಿದ್ದೀನಿ, ಏನು ಅನ್ಕೋಬೇಡಿ ಆಯಿತಾ. ಈ ಥರ ನೀವು ಚಿಕ್ಕದಾಗಿ ಬಿಡಿ, ಚೆನ್ನಾಗಿ ಬರುತ್ತೆ ನಿಮಗೆ.
ಆಮೇಲೆ ಈ ಥರ ಚೆನ್ನಾಗಿ ಸ್ವಲ್ಪ ರೆಡ್ ಕಲರ್ ಅಂದರೆ ಪೂರ್ತಿ ರೆಡ್ ಅಲ್ಲ, ಸ್ವಲ್ಪ ರೆಡ್ ಕಲರ್ ಬರೋ ಹಾಗೆ ಚೆನ್ನಾಗಿ ಬೇಯೋಕೆ ಬಿಡಿ. ನೋಡಿ ಈ ಥರ ತಿರುಗಿಸ್ತಾ ಇರಿ, ಇಲ್ಲಾಂದರೆ ಒಂದು ಕಡೆನೇ ಬೇಯ್ದುಬಿಡುತ್ತೆ. ನೋಡಿ ಈ ಥರ ಚೆನ್ನಾಗಿ ಬೇಯಿಸಿದ ಮೇಲೆ ಚೆನ್ನಾಗಿ ಹಿಂದೆ ಮುಂದೆ ಚೆನ್ನಾಗಿ ಬೇಯಿಸ್ಕೊಳ್ಳಿ. ನಿಮಗೆ ಬೇಕಂದರೆ ಇನ್ನೂ ರೋಸ್ಟ್ ಮಾಡ್ಕೊಳ್ಳಿ, ಚೆನ್ನಾಗಿ ಬರುತ್ತೆ. ಒಬ್ಬೊಬ್ಬರು ರೋಸ್ಟ್ ಇರೋದು ತಿಂತಾರೆ, ಒಬ್ಬೊಬ್ಬರು ಈ ಥರ ತಿಂತಾರೆ. ಇಷ್ಟೇ, ಈ ಥರ ಮಾಡಿದರೆ ಮುಗೀತು. ರುಚಿಯಾಗಿ ಸವಿಯಲು ಸಿದ್ಧವಾಗಿದೆ ಮಂಗಳೂರು ಬಜ್ಜಿ ವಿತ್ ಚಟ್ನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.